ನಾವೆಲ್ಲ ವೀಕ್ಷಕರಿಗೆ ಗುರುದ್ವಾರ ಒಂದ್ಸತಿ ಬಂದ್ಬಿಟ್ಟು ನೀವು ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೀವಿ. ಎಲ್ಲ ಸಮುದಾಯಕ್ಕೆ ಗುರುದ್ವಾರ ಬಾಗಲ್ಗಳು ತೆಗೆದಿದೆ. ವಾಹಿಗುರು ಜಿ ಕಾ ಖಾಲ್ಸಾ, ವಾಹಿಗುರು ಜಿ ಕಿ ಫತೇ. ನಮ್ಮ ಎಲ್ಲ ವೀಕ್ಷಕರುಗಳಿಗೆ ಬಹಳ ಕೈ ಮುಗ್ಕೊಂಡು ನಾವು ಇಲ್ಲಿ ಇನ್ವೈಟ್ ಮಾಡ್ತೀವಿ. ಇದು ಶ್ರೀ ಗುರು ಸಿಂಗ್ ಸಭಾ ಅಲ್ಸೂರ್ ಗುರುದ್ವಾರ ಬೆಂಗಳೂರಲ್ಲಿ ಇದೆ. ನಾನು ಮನ್ಪ್ರೀತ್ ಸಿಂಗ್ ಅಂತ ಗುರುದ್ವಾರ ಕಮಿಟಿ ಮೆಂಬರು ಆಗಿದ್ದೀನಿ. ಮತ್ತೆ ಇಲ್ಲಿ ಹುಟ್ಟು ಬೆಳೆದಿರೋದು ಇಲ್ಲಿ ಗುರುದ್ವಾರ ಚಿಕ್ಕವ್ರ ಮಕ್ಕಳಿಂದ ನಾವು ನೋಡಿದ್ದೀವಿ. ಸೊ ತಾವು ಎಲ್ಲ ಕರ್ನಾಟಕ ಮತ್ತೆ ಬೇರೆ ಪ್ರದೇಶದಿಂದ ಬರೋರಿಗೆ ಇದು ಒಂದು ಸಣ್ಣದಾಗಿ ಒಂದು ಚಿಕ್ಕದಾಗಿ ನಿಮಗೆ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಕೊಡ್ತಾ ಇದ್ದೀನಿ. ಸಿಖ್ ಸಮುದಾಯ ಗುರು ನಾನಕ್ ದೇವ್ಜಿಯಿಂದ ಶುರುವಾತಾಯಿತು. ಸಿಖ್ ಸಮುದಾಯ ಎಲ್ಲ ಸಮುದಾಯ ಒಂದೇ, ಮನುಷ್ಯ ಒಂದೇ, ಎಲ್ಲರೂ ನಾವು ದೇವರ ಮಕ್ಕಳಂತ ನಾವು ಒಂದು ಹೇಳ್ಕೊಳ್ತೀವಿ. ಸಿಖ್ ಸಮುದಾಯದಲ್ಲಿ ಕಿರತ್ ಕರೋ ಅಂದ್ರೆ ಕಷ್ಟ ಬಿಡಿ, ಒಣ್ ಛಕ್ಕು, ಎಲ್ಲ ಜೊತೆ ಹಂಚ್ ತಿನ್ನಿ ಅಂಡ್ ನಾಮ್ ಜಪ್ಪು, ದೇವರ ಹೆಸರು ತಗೊಳ್ಳಿ ಅಂತ 3 ಪದ್ಧತಿ ಬಹಳ ಮುಖ್ಯತ ಗುರುನಾನಕ್ ದೇವ್ಜಿ ಅವರು ಕೊಟ್ಟಿದ್ದಾರೆ. ಬೆಂಗಳೂರು ಗುರುದ್ವಾರ ಸ್ಥಾಪನೆ 1940 ಅಷ್ಟಂತೂ ಇಸ್ವಿಯಲ್ಲಿ ಆಗಿದೆ. ಆ ಇಸ್ವಿಯಲ್ಲಿ ಇದು ಒಂದು ಮಿಲಿಟರಿ ಗುರುದ್ವಾರ ಇಂತಿಬಿಟ್ಟು ಆಮೇಲೆ ನಮಗೆ ಪಬ್ಲಿಕ್ಗೆ ಅಂತೂ ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿದೆ. ಈ ಗುರುದ್ವಾರ ನಿರ್ಮಾಣ ಇವಾಗ 2018-19 ಇವಾಗ ಈ ವರ್ಷ 2023 ಜುಲೈಗೆ ಹೊಸ ನಿರ್ಮಾಣ ಆಗಿದೆ. ಇದಕ್ಕೆ ಸಂಗತ್ತು ಮತ್ತೆ ಬೇರೆ ಕಡೆಯಿಂದ ನಾವು ಅನುದಾನಗಳು ತಗೊಂಡ್ಬಿಟ್ಟು ಹೊಸ ನಿರ್ಮಾಣ ಮಾಡಿದ್ದೀವಿ. ನಾವೆಲ್ಲ ವೀಕ್ಷಕರಿಗೆ ಗುರುದ್ವಾರ ಒಂದ್ಸತಿ ಬಂದ್ಬಿಟ್ಟು ನೀವು ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೀವಿ. ಗುರುದ್ವಾರ ಟೈಮಿಂಗ್ಸ್ ಬೆಳಗ್ಗೆ 3 ಗಂಟೆಗೆ ನಾವು ಗುರುಜಿದು ಪ್ರಕಾಶ್ ಮಾಡ್ತೀವಿ. ಪ್ರಕಾಶ್ ಅಂದ್ರೆ ನಾವು ಅದನ್ನ ಗುರು ಗ್ರಂಥ್ ಸಾಹೇಬ್ಜಿನ ಓಪನ್ ಮಾಡಿಬಿಟ್ಟು ಮುಖ್ ವಾಕ್ ಅಂದ್ರೆ ಒಂದು ಶ್ಲೋಕ ಓದ್ತೀವಿ. ಅದು 3 ಗಂಟೆಗೆ ಆಗತ್ತೆ. ಆವಾಗಿಂದ ಭಜನೆ ಸ್ಟಾರ್ಟ್ ಆಗುತ್ತೆ. ಗುರುಗಳು ಭಜನೆ ಮಾಡ್ತಾರೆ, ಸಂಗತ್ ಬರ್ಬೋದು, ಕೂತ್ಕೊಬಹುದು, ದರ್ಶನ ಮಾಡ್ಕೊಂಡು ಅವ್ರ ಪಾಡಕ್ಕೆ ಹೋಗ್ಬೋದು. 9 ಗಂಟೆಗೆ ನಾವು ಈ ಭಜನೆ ಎಲ್ಲ ಮುಗಿದ್ಬಿಟ್ಟು ಆದ್ರೆ ಒಂದು ಸಣ್ಣ ಪುಟ್ಟಾಗೆ ಲಂಗರ್ ಇಕ್ತೀವಿ. ಲಂಗರ್ ಅಂದ್ರೆ ಬಂದಿರೋರಿಗೆಲ್ಲ ದೇವರ ಕಡೆಯಿಂದ ಗುರುಗಳ ಕಡೆಯಿಂದ ಊಟ ತಿಂಡಿಗೆ ಒಂದ್ ಸ್ವಲ್ಪ ಅವಕಾಶ ಆಗಿದೆ. ಅದಕ್ಕೆ ಎಂಥದ್ದು ದುಡ್ಡು ಕೊಡಂಗಿಲ್ಲ, ಎಂಥದ್ದು ದುಡ್ಡು ಈಸ್ಕೊಳ್ಳೋದಿಲ್ಲ. ಗುರುದ್ವಾರದಲ್ಲಿ ಬರ್ಬೇಕಂದ್ರೆ ಸ್ವಲ್ಪ ಪದ್ಧತಿಗಳಿದೆ. ಗುರುದ್ವಾರ ಪ್ರವೇಶ ಮಾಡ್ಬೇಕಂದ್ರೆ ತಲೆ ಮೇಲೆ ಬಟ್ಟೆ ಇರಬೇಕು, ಅಂದ್ರೆ ತಲೆ ನಾವು ಕವರ್ ಮಾಡಬೇಕು. ಗುರುಗಳಿಗೆ ಮನೆಗೆ ಹೋಗ್ಬೇಕಂದ್ರೆ ನಾವು ಯಾವಾಗ್ಲೂ ಕೈ 2 ತುಂಬಿಕೊಂಡು 2 ಕೈ ಇಟ್ಕೊಂಡು ತಲೆ ಬಾಚ್ಕೊಂಡು ನೀಟಾಗಿ ಇಟ್ಬಿಟ್ಟು ಆದ್ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಹೋಗ್ತೀವಿ. ಹಾಗೆ ನಮ್ಮ ಗುರುದ್ವಾರದಲ್ಲಿ ನಾವು ತಲೆ ಮೇಲೆ ಬಟ್ಟೆ ಇಡೋದು ಬಹಳ ಮುಖ್ಯ. 2ನೇ ಪದ್ಧತಿ, ಗುರುದ್ವಾರ ಬರ್ಬೇಕಂದ್ರೆ ಯಾವ್ದು ಧೂಮ್ರಪಾನ ಐಟಮ್ಗಳು ನಮ್ ದೇಹ ಮೇಲೆ ಇಲ್ಲ ನಮ್ ದೇಹ ಒಳಗಡೆ ಇರಬಾರ್ದು. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮಲ್ಲಿ ಧೂಮ್ರಪಾನ ಮತ್ತೆ ಆಲ್ಕೋಹಾಲ್ ಟೋಟಲಿ ಬ್ಯಾನ್ ಇದೆ. ಗುರುದ್ವಾರದಲ್ಲಿ ಇದಕ್ಕೆ ಯಾವ್ದು ಅವಕಾಶ ಇಲ್ಲ. ಬಿಡಿ, ಸಿಗರೇಟ್, ಪಾನ್, ಗುಟ್ಕಾ ಯಾವ್ದು ಅವಕಾಶ ಇಲ್ಲ. ಹಂಗಂತ ಗೊತ್ತಾದ್ರೆ ಅವ್ರು ನಿಮ್ಗೆ ಆಚೆ ಕರ್ಕೊಂಡು ಹೋಗ್ಬೇಕು. 3ನೇ ಪದ್ಧತಿ, ನಾವ್ ಇಲ್ಲಿ ಬಂದ್ಬಿಟ್ಟು ಚಪ್ಪಲಿ ಇಲ್ಲ ಶೂಸ್ ಎಲ್ಲ ಬಿಟ್ಬಿಟ್ಟು ಬರೀ ಕೈ ಕಾಲ್ ತೊಳ್ಕೊಂಡು ಬರೀ ತಲೆ ಮೇಲೆ ಬಟ್ಟೆ, ಯಾವ್ದು ಧೂಮ್ರಪಾನ ಇಲ್ದಿರೋದು ನಾವು ಗುರುಗಳ ದರ್ಶನ ಮಾಡ್ಬೋದು. ಇವಾಗ ನೀವು ಒಂದ್ ಮಾತು ಯೋಚನೆ ಮಾಡ್ಬೋದು, ಇಲ್ಲಿ ಯಾರು ಗುರುಗಳಿದ್ದಾರೆ ನಾವು ನೋಡಿಲ್ಲ ಅಂತ. ಸೊ ಸಿಖ್ ಸಮುದಾಯದಲ್ಲಿ ನಾವು ಯಾವ ಕಾರಣಕ್ಕೂ ಮೂರ್ತಿ ಪೂಜೆ ಮಾಡಲ್ಲ. ಇರೋ ಲಿವಿಂಗ್ ಗುರು ಅಂದ್ರೆ ಆತ್ಮೆಗೆ ಇರೋ ಗುರುಗಳು ಇಲ್ಲಿ ಮನುಷ್ಯರಂಗೆ ನಾವು ಪೂಜೆ ಮಾಡಲ್ಲ. ನಾವು ಮಾಡೋದು ಗುರು ಗ್ರಂಥ್ ಸಾಹೇಬು, ನಮ್ಮ 10 ಗುರು ಅವರು ಬರೆದು ಕೊಟ್ಟಿರೋರು ಗ್ರಂಥಗಳು. ಹೆಂಗೆ ರಾಮಾಯಣ, ಮಹಾಭಾರತ, ಋಗ್ವೇದಗಳಿದೆ, ಇಲ್ಲ ಮುಸಲ್ಮಾನಲ್ಲಿ ಅಲ್ಲಾ ಪಾಕ್ ಬಗ್ಗೆ ಬರ್ದಿರೋದು ಕುರಾನ್ ಶರೀಫ್ ಇದೆ. ಹಾಗೆ ಸಿಖ್ ಕಮ್ಯುನಿಟಿಯಲ್ಲಿ ನಮ್ಮ ಸಮುದಾಯದಲ್ಲಿ ಗುರು ಗ್ರಂಥ್ ಸಾಹೇಬ್ ಅಂತ ಒಂದು
ದೊಡ್ಡ ಗ್ರಂಥ ಇದೆ, 1436 ಪೇಜ್ ಇರೋ ಗ್ರಂಥ. ನಾವು ಅದರಿಂದ ಪೂಜೆ ಮಾಡ್ತೀವಿ. ಅವರೇ ನಮ್ 11ನೇ ಅಂಡ್ ಅವರೇ ನಮ್ ಗುರು. ಅವಾಗಿಂದ ನಮ್ಮ ಅವರೇ ಗುರು, 10ನೇ ಗುರು ಆದ್ಮೇಲೆ ಅಂತ ನಾವು ನಂಬ್ಕೊಂಡು ನಡೀತೀವಿ. ಸೊ ಗುರುಗಳ ಪ್ರಕಾಶ ಬೆಳಗ್ಗೆ ಮಾಡ್ತೀವಿ. ನೀವು ಗುರುಗಳನ್ನ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಬಿಟ್ಟು ಅವ್ರ ಮುಂದೆ ಬಗ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ನಿಮ್ ಇಷ್ಟ ಇದ್ರೆ ಅಲ್ಲಿ ಮುಂದೆ ಗೋಲಕ್ ಅಂತ ಇರುತ್ತೆ, ನೀವೊಂದು ಏನೋ ನಿಮ್ ಕಾಣಿಕೆ ಹಾಕ್ಬಹುದು. ಅಂಡ್ ಅವ್ರದ್ದು ಒಂದು ಬ್ರಹ್ಮಣ ಮಾಡ್ಬಿಟ್ಟು ನೀವು ಆಚೆ ಕಡೆ ಪ್ರಸಾದ ಅಂತ ಕೊಡ್ತಾರೆ ಅಲ್ಲೇ ರೂಮಲ್ಲಿ. ಅದು ಸಿಹಿ ಪ್ರಸಾದ, ಅದು ನೀವು ಗೋಧಿ ಹಿಟ್ಟಿನ ತಯಾರಿಸಿರೋದು ಸಿಹಿ ಪ್ರಸಾದ ತಗೊಂಡ್ಬಿಟ್ಟು ಮನ್ಸ್ ತೃಪ್ತಿ ಮಾಡ್ಕೊಂಡು ಬರ್ಬೋದು. ಭಾನುವಾರ ದಿವಸ ಅತ್ಯುತ್ತಾಗಿ ನಮ್ಮ ರಜೆಗಳ ಟೈಮಲ್ಲಿ ನಮ್ ಸುಮಾರು ಜನ ಬರ್ತಾರೆ, ಎಲ್ಲ ಸಮುದಾಯದಿಂದ ಬರ್ತಾರೆ. ನಾವು ನಿಮ್ಮನ್ನು ಕರಿತೀವಿ, ಇನ್ವೈಟ್ ಮಾಡ್ತಾ ಇದ್ವಿ. ಭಾನುವಾರ ಪ್ರೋಗ್ರಾಮ್ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸಂಗತ್ ಬರೋದು 3 ಗಂಟೆ ಅಂತೂ ಬೆಳಗ್ಗೆ ಪೂಜೆ ಮಾಡ್ತೀವಿ. ಬಟ್ ನಾರ್ಮಲಿ 6 ಗಂಟೆ 5:30 6 ಗಂಟೆಗೆ ಸಂಗತ್ ಬರ್ತಾರೆ, ಅಂದ್ರೆ ಜನಗಳು ಬರ್ತಾರೆ. ಎಲ್ಲ ಸಮುದಾಯಕ್ಕೆ ಗುರುದ್ವಾರ ಬಾಗಲ್ಗಳು ತೆಗ್ದಿದೆ. ಸೊ ನೀವು ಅವಾಗ ಬಂದ್ಬಿಟ್ಟು 6, 6:30, 5:30 ಯಾವಾಗ ನಿಮ್ಗೆ ಇಷ್ಟ ಬರ್ಬೋದು. ಅಪ್ ಟಿಲ್ 9:30 10 ಗಂಟೆ ತನಕ ಒಂದು ಪ್ರೋಗ್ರಾಮ್, ಒಂದು ಶೆಡ್ಯೂಲ್ ನಡೆಯುತ್ತೆ. ಅದಾದ್ಮೇಲೆ ನಾವು ಒಂದು ಅರ್ದಾಸ್ ಮಾಡ್ಬಿಟ್ಟು ಪೂಜೆ ನಿಲ್ಲಿಸ್ಬಿಟ್ಟು ಲಂಗರ್ ಶುರುವಾತ್ ಮಾಡ್ತೀವಿ, ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ 11:30 10:30 11 ಗಂಟೆಗೆ ಅರ್ಧ ಗಂಟೆ ಬ್ರೇಕ್ ತಗೊಂಡ್ಬಿಟ್ಟು ಮತ್ತೆ ಪೂಜೆ ಸ್ಟಾರ್ಟ್ ಆಗ್ಬಿಟ್ಟು ಮಧ್ಯಾಹ್ನ ಪ್ರೋಗ್ರಾಮ್ ನಡೆಯುತ್ತೆ. ಮಧ್ಯಾಹ್ನ ಪ್ರೋಗ್ರಾಮ್ ಅಲ್ಲಿ ಕೀರ್ತನ್ ಜಪೆ ನಡೆಯುತ್ತೆ. ನಮ್ ಬರೋವ್ರ ಸಂಘದಲ್ಲಿ ಅವರು ಪೂಜೆ ಮಾಡಬಹುದು, ಅವಕಾಶಗಳೈತೆ. ಅವ್ರು ಬಂದು ಪೂಜೆ ಮಾಡ್ಬೋದು, ದೇವರ ಹಾಡುಗಳು ಹಾಡ್ಬೋದು. ಈ ದೇವರ ಹಾಡುಗಳು ನಮ್ ಗ್ರಂಥಲ್ಲೇ ಇದೆ. ನಾವು ಗ್ರಂಥ ಆಚೆ ಇರೋ ಹಾಡುಗಳನ್ನ, ಪಿಕ್ಚರ್ ಹಾಡುಗಳನ್ನ ಗುರುದ್ವಾರಲ್ಲಿ ಹಾಡಂಗಿಲ್ಲ. ಸೊ ಆ ಹಾಡುಗಳು ನಾವು ಪಾದೆಗಳು, ನಾವು ಶ್ಲೋಕಗಳು ಅಲ್ಲಿ ಭಜನೆ ಅಲ್ಲಿ ಮಾಡ್ಬಿಟ್ಟು ಹಾಡ್ತೀವಿ. ಸಿಖ್ ಸಮುದಾಯ ನಿಮ್ಮವ್ರಿಗೆ ಎಲ್ಲ ಕನ್ನಡ ಮತ್ತೆ ಕನ್ನಡ ಭಾಷೆ ಮಾತಾಡೋರವರು ಆಚ ಕಡೆಯಿಂದ ನಾವು ಎಲ್ಲರಿಗೂ ಒಂದ್ಸತಿ ಇಲ್ಲಿ ಬಂದು ನೀವು ಅವಕಾಶ ನೋಡ್ಕೊಂಡು ಈ ಜಾಗ ನೋಡಿ. ಅಲ್ಸೂರಲ್ಲಿರೋ ಲೇಕ್ ಎದುರುಗಡೆ ಹೊಸ ಸ್ಥಾಪನೆ ಆಗಿರೋದು ಶ್ರೀ ಗುರು ಸಿಂಗ್ ಸಭಾ ಅಲ್ಸೂರ್ ಗುರುದ್ವಾರ. ನಿಮ್ಗೂ ಒಂದ್ಸತಿ ಇನ್ವೈಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಬನ್ನಿ, ಬಂದು ದರ್ಶನ ಮಾಡಿ. ಇಂಥ ಅವಕಾಶ ಮಿಸ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ವಾಹಿಗುರು ಜಿ ಕಾ ಖಾಲ್ಸಾ, ವಾಹಿಗುರು ಜಿ ಕಿ ಫತೇಹ್. ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನಾಡಿ